ಸ್ನೇಹಿತರೆ, ವಿ ಆರ್ ಬ್ಯಾಕ್. ವಾಂಟೆಡ್ ಟು ಕಮ್ ಬ್ಯಾಕ್ ಅಂತೆ. ಆ ಬಸ್ಸಲ್ಲಿ ಸ್ನೇಹಿತರೆ ಚೆನ್ನಾಗಿತ್ತು, ಒಳ್ಳೆ ನಿದ್ದೆ ಬಂತು. ಸಾನುಗೆ ಆ ಆ್ಯಂಬಿಯನ್ಸಲ್ಲಿ ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಿತ್ತಂತೆ. ಹೆಂಗೆ ಅಂದರೆ ಸ್ಟಾಪ್ ಬಂತು ಹೇಳಿ ಅಂತ ಹೇಳಿಸಿದ್ರು ನಮಗೆ. ಅವಾಗ ಎದ್ದಿರೋದು ನಾವು. ST ಮಾಲ್ ಹತ್ರನೇ ನಿಲ್ಲಿಸಿದ್ರು. ಕಂಡಕ್ಟ್ರು, ಡ್ರೈವರ್ ಕಮ್ ಕಂಡಕ್ಟರ್ ಬಂದು ಹೇಳಿಸಿದ್ರು ನಮಗೆ. ಅವಾಗ ಎದ್ದಿರೋದು. ಸಾನುಗೆ ಬಸ್ ಜರ್ನಿ ಆಗುತ್ತೆ ಅಂತ ಆಯ್ತು ಈಗ. ಆದರೆ ಸಾನು ಮಮ್ಮಗೆ ಅವತ್ತು ಬಾತ್ರೂಮ್ ಲೈಟ್ ಆನ್ ಬಿಟ್ಬಿಟ್ಟಿದೆ. ಬಾತ್ರೂಮ್ ಲೈಟ್ ಆನ್ ಬಿಟ್ಬಿಟ್ಟು ಹಾಂ. ಟೈಮ್ ನೋಡಿ ಸ್ನೇಹಿತರೆ, 6:15 ಇಳಿಸಿದ್ರು. ಇಳಿದ ತಕ್ಷಣವೇ ಆಟೋ 1 to 2 ಕೇಳೋಕ್ಕೆ ಶುರು ಮಾಡಿದ್ರು. 1 to 3 ಕೇಳಿದ್ರಂತೆ. ನಾವು ಬರಬೇಕಾದ್ರೆ ಕೊಟ್ಟಿರೋದೇ ಇಷ್ಟು ಅಂದರೆ ಹಂಗೆ ಸರ್, ಹಿಂಗೆ ಸರ್. ನಮ್ಮ ರಾಜೇಶ್ ಅವ್ರಿಗೆ ಅಲ್ಲಿ ಹೈದ್ರಾಬಾದಲ್ಲಿ ಅವ್ರು ಕೇಳಿದಷ್ಟು ಕೊಟ್ಟು ಈಗ ಇಲ್ಲೂ ಮೀಟ್ರ್ ಲೆಕ್ಕ ಅಂತ ಬರೋದೇ ಇಲ್ಲ. ಹೈದ್ರಾಬಾದಲ್ಲಿ ಸ್ನೇಹಿತರೆ ಯಾರೂ ಮೀಟ್ರ್ ಹಾಕಲ್ಲ. ಅವ್ರು ಕೇಳೋದಷ್ಟು ಕೊಡಬೇಕು, ಇಲ್ಲ ಬಾರ್ಗೇನ್ ಮಾಡ್ಬೇಕು ನಿಂತ್ಕೊಂಡು. ಅದೊಂದು ನಾನು ನಿಮ್ಗೆ ಹೇಳೋದನ್ನ ಮರ್ತಿದ್ದೆ. ಹೈದ್ರಾಬಾದಲ್ಲಿ ಅವ್ರು ಡಬಲ್ಲೇ ಕೇಳೋದು ಯಾವಾಗ್ಲೂ. ಇಲ್ವೇ ಇಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ರೆ 50 ರೂಪಾಯಿ 60 ರೂಪಾಯಿ. ಅದು ಏನು ಅವ್ರು ಕೇಳಲ್ಲ, 100 ರೂಪಾಯಿ ಕೇಳ್ತಾರೆ. ನಾವು ಕೇಳಬೇಕು 50 ಕೊಡಿ, 50ಕ್ಕೆ ನಡೀರಿ 60ಕ್ಕೆ ನಡೀರಿ ಅಂತ. ಆ ಥರ ಇವತ್ತು ಇಲ್ಲಿ ಮೀಟ್ರ್ ಹಾಕ್ದಂಗೆ ಬೆಳಿಗ್ಗೆ ಬಿಡೋ ಅಂದ್ಬಿಟ್ಟು ಬಂದರು. ಮನೆಗೆ ಬಂದ ತಕ್ಷಣವೇ ಸ್ವಲ್ಪ ರಿಫ್ರೆಶ್ ಆಗಿ ಬಿಸಿನೀರು ಮಾಡಿ ಕುಡಿದು, ನಾನು ಹಾಲು ಕುಡ್ದೆ, ರಾಜೇಶ್ ಟೀ ತೊಗೊಂಡ್ರು. ಈಗ ಕೆಲಸನ ಶುರು ಮಾಡಿದ್ದೀನಿ. ಇವತ್ತು ನಿದ್ದೆ ಚೆನ್ನಾಗಾಗಿದ್ರಿಂದ ನಾನು ಕಂಟಿನ್ಯೂ ಮಾಡ್ತಾ ಇಲ್ಲ ನಿದ್ದೆ. ಇಲ್ಲ ಅಂದಿದ್ರೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದಿದ್ರೆ ಮನೆಗೆ ಬಂದ ತಕ್ಷಣವೇ ಯಾರಿಗೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ರೂಮ್ ಸೇರ್ಕೊಂಡು ಮಲ್ಕೊಂಡು ಬಿಡ್ತಿದ್ದೆ. ಬಟ್ ಹೇಳಿದ್ನಲ್ಲ, ರಾತ್ರಿ ಮಲಗಿದ್ದೆ. 1-2 ಸಾರಿ ಏನೋ ಪಿಟ್ ಸ್ಟಾಪ್ ಕೊಟ್ಟಿದ್ರು, ಅವಾಗ ಎಚ್ಚರ ಆಗಿತ್ತು. ಮಿಡ್ನೈಟಲ್ಲಿ 2:30ಗೆ ಅರೌಂಡ್ ಏನೋ ಒಂದು ಸಾರಿ ರೆಸ್ಟ್ ರೂಮ್ ಯೂಸ್ ಮಾಡೋರು ಯೂಸ್ ಮಾಡಿ ಅಂತ ನಿಲ್ಲಿಸಿದ್ರು. ಅದು ಬಿಟ್ಟರೆ 6:30ಗೆ ಅರೌಂಡ್ ಅದ್ರ ಮುಂಚೆನೆ, ನಾನು ಟೈಮ್ ನೋಡಿಲ್ಲ ಎದ್ದಾಗ, ಅವ್ರು ಹೇಳ್ಸಿದ್ರು ಬ್ಯಾಂಗ್ಳೂರ್ ಬಂತು ST ಮಾಲ್ ಅಂತ ಹೇಳಿಬಿಟ್ಟು. ಅವಾಗ ಎಚ್ಚರ ಆಗಿದ್ದು. ಅಲ್ಲಿ ತನಕನೂ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಹಾಗಾಗಿ ಇವತ್ತು ಮಲಗದೆ ಮನೆ ಕೆಲಸನ ಶುರು ಮಾಡಿದ್ದೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನನಗೆ ಅಂದರೆ ಗಿಡಗಳನ್ನ 3-4 ದಿನ ಹಾಗೆ ಬಿಟ್ಟು ಹೋಗಿದ್ನಲ್ಲ ಅಂದ್ಬಿಟ್ಟು ಬಂದ ತಕ್ಷಣ ನೀರು ಹಾಕೋದಕ್ಕೆ ಅಂತ ಬಂದಿದ್ದೀನಿ. ಗಿಡಗಳು ಒಣಗಿಲ್ಲ. ಚೆಕ್ ಮಾಡಿ ನೋಡಿದೆ ಮಣ್ಣು ಹೇಗಿದೆ ಅಂತ. ಮಾಯಿಸ್ಟ್ ಆಗಿತ್ತು. ಮೇ ಬಿ ಬೆಂಗಳೂರಲ್ಲಿ ಸ್ವಲ್ಪ ಏನಾದರೂ ಮಳೆ ಬಂದಿರಬೇಕು, ಅಥವಾ ಊರಿ ಬಿಸಿಲು ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಏನೂ ಡ್ರೈ ಆಗಿಲ್ಲ. ಈಗ ಹೈದ್ರಾಬಾದಲ್ಲೂ ಎರಡು ದಿನ ಮಳೆ ಬಂತಲ್ಲ, ಅದೇ ರೀತಿ ಏನಾದರೂ ಇಲ್ಲೂ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಐ ಆಮ್ ಹ್ಯಾಪಿ ಟು ಸಿ ಮೈ ಪ್ಲ್ಯಾಂಟ್ಸ್. ಒಣಗೋದ್ರೆ ಸ್ನೇಹಿತರೆ ಏನೋ ಒಂಥರ ಬೇಜಾರಾಗತ್ತೆ. ನೀವು ಹೇಳ್ತಾ ಇದ್ರಿ ಹೋಗ್ಬೇಕಾದ್ರೆ ಯಾಕೆ ನೀವು ಪೈಪ್ ಹಾಕಿ ಬಿಡ್ತಿದ್ರಲ್ವ, ಯಾಕೆ ಈ ಸರಿ ಹಾಕಿಲ್ಲ ಅಂತ. ಅದು 3-4 ದಿನ ಆದರೆ ಏನು ಪರವಾಗಿಲ್ಲ, ನಡೆಯುತ್ತೆ. ಯಾಕಂದರೆ ಕೆಲವೊಂದು ಪ್ಲ್ಯಾಂಟ್ಸ್ ನನಗೆ 1 ವಾರ ನೀರು ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಲೈಕ್ ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಇದೆ ಅಲ್ವಾ, ಅದಕ್ಕೆ ಈ ಸರಿ ಸ್ವಲ್ಪ 3-4 ದಿನ ತಾನೇ ಅಂದ್ಬಿಟ್ಟು ಹೋಗ್ಬೇಕಾದ್ರೂ ಹಾಕಿದ್ದೆ. 4ನೇ ದಿನ ಬಂದ್ಬಿಡ್ತೀನಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಅಷ್ಟೆಲ್ಲನೂ ಮಾಡಿರಲಿಲ್ಲ. ಅದನ್ನು ಮಾಡಬೇಕು ಅಂದರೂ ನನಗೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ನನಗೆ ಅಷ್ಟೊಂದು ಟೈಮೇ ಇರಲಿಲ್ಲ. ಹೋಗಬೇಕಾದ್ರೆ ಫುಲ್ ಅನ್ಪ್ಲ್ಯಾನ್ಡ್ ಅಲ್ವಾ, ಹರ್ರಿಬರಿಯಲ್ಲೇ ಹೋಗಿದ್ದು.
ಈಗ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ತಾನೇ ನಾನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದೆ, ಡೈನಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡಿದ್ದೀನಿ. ಗುಡಿಸಿದಾಗ ಮತ್ತೆ ಧೂಳು ಎಗ್ರಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಅದಕ್ಕೆ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 3-4 ದಿನದ ಧೂಳಲ್ವಾ, ತುಂಬಾ ಧೂಳಿರುತ್ತೆ. ಗುಡಿಸ್ತಾ ಇದ್ದರೆ 2 ಸಾರಿ ಗುಡಿಸ್ಬೇಕು. ಅದಕ್ಕೆ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಟ್ರೆ ಒಂದೇ ಸಾರಿಗೆ ಎಲ್ಲ ಧೂಳು ಎಳ್ಕೊಂಡ್ಬಿಡುತ್ತೆ. ಸೊ ಇದು ಮನೆ ಫುಲ್ ಕ್ಲೀನ್ ಮಾಡ್ಬೋದು. ನಮಗೆ ಎಷ್ಟು ಸೆಕ್ಷನ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾಟ್ ಓನ್ಲಿ ಫ್ಲೋರ್, ಸೋಫಾ ಕ್ಲೀನು, ಬೆಡ್ ಕ್ಲೀನ್ ಎಲ್ಲನೂ ಮಾಡ್ಕೊಳ್ಬೋದು. ಹೀಟ್ ಕೂಡ ಆಗೋದಿಲ್ಲ, ಜಾಸ್ತಿ ವ್ಯಾಟ್ಸ್ದಿದ್ದು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ವ್ಯಾಕ್ಯೂಮ್ ಮಾಡ್ತಿದ್ನಲ್ವಾ, ಆಮೇಲೆ ಈ ಬ್ಯಾಗ್ ಹಾಲಲ್ಲಿತ್ತು. ಸರಿ, ಈ ಬ್ಯಾಗ್ನ ತೊಗೊಂಡ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ಬೋದಿತ್ತು, ಬಂದ ತಕ್ಷಣ ಇಲ್ಲೇ ಇಟ್ಬಿಟ್ಟಿದ್ದೆ. ಆದರೆ ನಾನು ಇವಾಗ ಏನಾದರೂ ಇಟ್ಟರೆ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಆಯ್ತಲ್ಲ ಇನ್ನೇನು ಮಾಡೋಣ ಅಂದ್ಕೊಂಡೇ ಇದ್ಬಿಡ್ತೀನಿ, ಖಾಲಿ ಮಾಡೋದೇ ಇಲ್ಲ. ಇನ್ನೇನೀಗ ನ್ಯೂ ಇಯರ್ ಬೇರೆ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ನಾವು ತೊಗೊಂಡೋಗಿದ್ದು 2 ಬ್ಯಾಗ್, ಒಂದು ಇದು ನಂದು ಮತ್ತು ಸಾನು ಬಟ್ಟೆ, ಇನ್ನು ಒಂದು ರಾಜೇಶ್ದ ಒಂದು ಬ್ಯಾಕ್ ಪ್ಯಾಕ್ ಇದೆ. ಆ ಬ್ಯಾಕ್ ಪ್ಯಾಕ್ ನಾನು ಹಾಗೆ ಇಡ್ತೀನಿ. ಈ ಬ್ಯಾಗನ್ನು ಖಾಲಿ ಮಾಡೋಣ. ನಾನು ತುಂಬ ಲಿಮಿಟೆಡ್ ಬಟ್ಟೆಗಳು ತೊಗೊಂಡೋಗಿದ್ದೆ, ಎಲ್ಲನೂ ಹಾಕಿದ್ದೆ, ಎಲ್ಲನೂ ವಾಶ್ ಮಾಡಲೇಬೇಕು. ತಿಂಡಿಗೆ ಇವತ್ತು ಬಿಸಿ ಬಿಸಿಯಾಗಿ ಎಲ್ಲ ತರಕಾರಿಗಳು ಹಾಕಿ ವೆಜಿಟೇಬಲ್ ಸ್ಪೈಸಿಯಾಗಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಏನೇ ಹೇಳಿ ಸ್ನೇಹಿತರೆ, ಎಷ್ಟೇ ಹೊರಗಡೆ ತಿನ್ನಬೇಕು ಅಂತ ಅನಿಸಿದ್ರು ತಿಂದರೂ ಕೂಡ ಅದು ಏನೋಪ್ಪ ಮನೆಗೆ ಬಂದು ನಮ್ಮ ಕೈಯಾರೆ ನಾವು ಮಾಡ್ಕೊಂಡು ತಿಂತೀವಲ್ವ, ಅದು ನನಗೆ ತುಂಬಾ ನೆಮ್ಮದಿ. ಯಾವುದೂ ಅಷ್ಟು ಚೆನ್ನಾಗಿರೋದಿಲ್ಲ, ನಮ್ಮ ಮನೆ ಊಟನೇ ಬೇಕು ಅಂತ ಒಂದು ಟೈಮಲ್ಲಾದರೂ ಅನಿಸುತ್ತೆ ಅಲ್ವಾ. ನಿಮ್ಗೆ ಏನು ಅನಿಸುತ್ತೆ? ನಿಮ್ಗೆ ಹೊರಗಡೆ ಫುಡ್ ಇಷ್ಟ ಆಗುತ್ತಾ, ಮನೆ ಫುಡ್ ಇಷ್ಟ ಆಗುತ್ತಾ? ಕಮೆಂಟ್ ಮಾಡಿ ಹೇಳಿ. ಸ್ನೇಹಿತರೆ, ತಿಂಡಿ ಆಯಿತು. ಸಾನು ತಿಂಡಿ ಮಾಡಿದ್ವಿ. ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದು ಯಾಕೆ ಅಂದರೆ 3 ಜನನೂ ಒಟ್ಟಿಗೆ ತಿಂಡಿ ಮಾಡ್ಬೋದಲ್ವಾ. ಉಪ್ಪಿಟ್ಟು ಬಿಸಿ ಬಿಸಿಯಾಗಿದ್ರೆ ಒಂಥರ ಟೇಸ್ಟು, ತಣ್ಣಗಾದ್ಮೇಲೆ ಒಂಥರ ಟೇಸ್ಟು. ಹಾಗೆ ಅಂದ್ಕೊಂಡು ಮಾಡಿದ್ರೆ ರಾಜೇಶ್ ನಾನು ದೇವಸ್ಥಾನಕ್ಕೆ ಹೋಗಿರ್ಲಿಲ್ವಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ಹೊರಗಡೆ, ಇನ್ನೂ ಬಂದಿಲ್ಲ. ತಿಂಡಿ ಮಾಡಿ ನಮ್ದು ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ ಅವರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಹಾಗೆ. ಇವತ್ತು ವಿಡಿಯೋ ಎಡಿಟ್ ಮಾಡಿರಲಿಲ್ಲ ನಾನು, ಹೋಗೋ ಮುಂಚೆ ಒಂದು ಮಾಡಿ ಇಟ್ಟಿದ್ದೆ ಅಷ್ಟೇ. ಇವಾಗ ಮಾಡಬೇಕಿತ್ತು, ಟೈಮ್ ಆಗಿಬಿಟ್ಟಿದೆ. ಸೊ ಯಾಕೆ ಬೇಡ ಬಿಡು, ನಾಳೆನೇ ಹಾಕೋಣ ಅಂದ್ಕೊಂಡೆ. ಸ್ವಲ್ಪ ನೋಡಿದೆ ಏನೇನು ಎತ್ತ ಅಂತ. ಅದಾದಮೇಲೆ ಯಾಕೋ ನಿದ್ದೆ ಬರೋಂಗಾಗ್ತಾಯಿದೆ, ಕಣ್ಣು ಎಳಿತಾ ಇದೆ. ನಾನು ಆಲ್ರೆಡಿ ಮಲ್ಕೊಂಡಿದ್ದೆ. ಸಾನು ಬಂದಮೇಲೆ ಮಲಗಿದ್ಲು, ಬಟ್ ನಮಗೆ ಕೆಲಸ ಇತ್ತಲ್ಲ, ನಾವು ಮಲಗಲಿಲ್ಲ. ಆದರೆ ಇವಾಗ ಕಣ್ಣು ಎಳಿತಾ ಇದೆ. ಸರಿ, ನಾನೀಗ ಮಲಗಿದ್ರೆ ಊಟ ಟೈಮಿಗೆ ನಾನು ಹೇಳೋದು, ಆಮೇಲೆ ಅಡುಗೆ ಮಾಡಿರೋದಿಲ್ವಲ್ಲ, ಎದ್ಬಿಟ್ಟು ಮಾಡಬೇಕಾಗತ್ತೆ ನನಗೆ. ಆಮೇಲೆ ನಾನು ಮಲಗಿದ್ದೀನಲ್ಲ ಅಂದ್ಬಿಟ್ಟು ರಾಜೇಶ್ ಏನಾದರೂ ಮಾಡೋದಕ್ಕೆ ಹೋಗ್ತಾರೆ. ತರಕಾರಿ ಅಂಥದ್ದು ಏನೂ ಇಲ್ಲ, ಮಾಡಿದ್ರೆ ತಿಳಿಸಾರು ಮಾಡಬೇಕಷ್ಟೇ. ಅದಕ್ಕೆ ನಾನೇ ಇವತ್ತು ಒಂದು ದಹಿ ಕಡಿ ಅಂತ ಹೇಳ್ತಾರೆ, ಅದನ್ನು ಕಾಮನಾಗಿ ತುಂಬ ಜನ ಮಾಡ್ತಾರೆ. ನಾನು ಇದುವರೆಗೂ ಮಾಡಿಲ್ಲ. ಏನು ನಾನು ಮತ್ತು ಸಾನು ಇಬ್ಬರೇ ಮೊಸರನ್ನ ತಿನ್ನೋದು. ಸೊ ಮೊಸರೇ ಹಾಕ್ಕೊಂಡ್ಬಿಡ್ತೀನಿ. ಮೊಸರದ್ದು ಸಾರು ಮಾಡ್ತಾರಲ್ವ, ಮಜ್ಜಿಗೆ ಸಾರು, ಮೊಸರು ಸಾರು ಏನೋ ಹೇಳ್ತಾರೆ, ಅದಕ್ಕೆ ಅದು ಯಾವತ್ತೂ ನಾನು ಮಾಡಿಲ್ಲ. ಅದಕ್ಕೆ ಅದನ್ನು ಮಾಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ರಾಜೇಶ್ಗೆ ಮೊಸರು ತರಕ್ಕೆ ಹೇಳಿದ್ದೆ. ಅವರು ಕಾಯ್ತಾ ಇದ್ದೀನಿ ಮಾಡಿಟ್ಬಿಟ್ಟು ಮಲ್ಗೋಣ ಅಂತ. ಸ್ನೇಹಿತರೆ, ಈಗ ನಾನು ಮೊಸರು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ, ಅರ್ಧ ಬಟ್ಲಿದೆ. ಅದಕ್ಕೆ ಒಂದು 3 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ, ಒಂಚೂರು ಅರಿಶಿನ, ಒಂಚೂರು ಚಿಲ್ಲಿ ಪೌಡರ್. ಇದು ಬರೀ ಸ್ವಲ್ಪ ಕಲರ್ಗಷ್ಟೇ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಅಂದ್ಬಿಟ್ಟು.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ದಹಿ ಕಡಿ ಇದನ್ನ ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ, ನಮ್ಮಲ್ಲಿ ಮರಾಠಿಯಲ್ಲಿ ದಯಾಚ ಕಡಿ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಇದನ್ನ ಕಡಿ ಅಂತಾನೆ ಹೇಳ್ತಾರೆ. ಇದು ತುಂಬ ಸರಿ ಮಾಡಿದ್ದಾರೆ, ಅತ್ತೆನೂ ಮಾಡ್ತಿರ್ತಾರೆ, ಅಮ್ಮ ಯಾವಾಗಲಾದ್ರೂ ಒಂದ್ಸರಿ ಮಾಡ್ತಾರೆ. ನಾನು ಮಾಡೋಣ ಅನ್ಕೊಳ್ತಾನೆ ಇದ್ದೆ, ಬಟ್ ರಾಜೇಶ್ ಮೊಸರು ತಿಂತಾ ಇರಲಿಲ್ಲ, ಹಾಗಾಗಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಈಗ ಅವರು ಸ್ವಲ್ಪ ತಿಂತಾರೆ, ಯಾವಾಗಲಾದ್ರೂ ಒಂದ್ಸಾರಿ, ಅಥವಾ ಮಜ್ಜಿಗೆ ಕುಡಿತಾರೆ. ಹಾಗಾಗಿ ಆ ಕಾನ್ಫಿಡೆನ್ಸ್ ಮೇಲೆ ಇವತ್ತು ನಾನು ಮಾಡ್ತಾ ಇರೋದು. ಆ್ಯಂಡ್ ಟೇಸ್ಟ್ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಮತ್ತೆ ಮತ್ತೆ ಮಾಡ್ತೀನಿ ಅನ್ನೋ ಥರ ಏನೂ ಇರಲಿಲ್ಲ. ಅದ್ರ ಬದಲು ನನಗೆ ಮೊಸರು ಜೊತೆ ಏನು ಅನ್ನ ಊಟ ಮಾಡ್ತೀನೋ ಅದೇ ಇಷ್ಟ ಆಯಿತು. ಇದು ಒಂಥರ ನನಗೆ ಜುಂಕ ಮಾಡ್ತೀವಲ್ವ ನಮ್ಮ ಮನೇಲಿ, ರೆಗ್ಯುಲರ್ ಆಗಿ ಮಾಡ್ತೀವಿ, ಅದೇ ಥರ ಟೇಸ್ಟ್ ಇತ್ತು. ಸ್ವಲ್ಪ ತೆಳ್ಳ ಮಾಡ್ದಂಗೆ ಇತ್ತು ಟೇಸ್ಟು. ಹಾಗಾಗಿ ನನಗೆ ಜುಂಕ ಟೇಸ್ಟ್ ಥರನೇ ಇರೋದ್ರಿಂದ ಜುಂಕಾನೇ ತಿಂತೀವಲ್ವ, ಇದನ್ನು ಏನು ಸಪ್ರೇಟಾಗಿ ಮಾಡಬೇಕಾಗಿಲ್ಲ. ಇದ್ರಲ್ಲಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಾವು ಸ್ವಲ್ಪ ಒಂದು 15 ಮಿನಿಟ್ಸ್ ಆದರೂ ಕುದಿಸ್ಬೇಕು. ಸಣ್ಣ ಉರಿ ಮಾಡಿ ಬಿಟ್ಬಿಡಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಗುಡ್ ಈವ್ನಿಂಗ್ ಸ್ನೇಹಿತರೆ. ನಾನು ಆಗಲೇ ಹೇಳಿದ್ನಲ್ಲ ಕಣ್ಣು ಎಳಿತಿದೆ ಅಂತ, ಅದನ್ನು ಕಂಟ್ರೋಲ್ ಮಾಡಿದ್ರೆ ತಲೆನೋವು ಬರುತ್ತೆ ನನಗೆ ಜಾಸ್ತಿ ತಲೆನೋವು ಯಾವಾಗ ಬರುತ್ತೆ ಅಂದರೆ, ಒಂದು ತುಂಬ ಶಕೆ ಇದ್ದಾಗ ಫ್ಯಾನ್ ಹಾಕಿದ್ರೂ ಬಿಸಿ ಗಾಳಿ ಬರ್ತಾ ಇರುತ್ತೆ, ಆ್ಯಂಡ್ ಹ್ಯೂಮಿಡಿಟಿ ಒಂಥರ ಜಾಸ್ತಿ ಇರುತ್ತೆ, ಅವಾಗ ತಲೆನೋವು ಬರುತ್ತೆ. ಅದು ಬಿಟ್ಟರೆ ನಿದ್ದೆ ಬರ್ತಾ ಇರುತ್ತೆ, ಬಟ್ ನಾನು ಕಂಟ್ರೋಲ್ ಮಾಡ್ತಾ ಇರ್ತೀನಿ ಮಾಡಬಾರ್ದು ಅಂತ, ಅವಾಗ ತಲೆನೋವು ಬರುತ್ತೆ. ಇದು 2 ರೀಸನ್ಗೆ ತುಂಬ ಬರೋದು ನನಗೆ. ಹಾಗೆ ಬೇಡ ತಲೆನೋವು ಬರೋದು ಬೇಡ, ಹೇಗಿದ್ರು ಏನು ಸ್ವಲ್ಪ ಮಲಗಿ ಹೇಳೋಣ, ಜರ್ನಿ ಮಾಡಿರೋದು ಸ್ಟ್ರೇನ್ ಇದ್ದೇ ಇರುತ್ತೆ ಅಂದ್ಕೊಂಡು ಮಲಗಿಬಿಟ್ಟಿದೆ. ಸರಿಯಾಗಿ ಮಲಗಿದ್ದೀನಿ. ನಾನು ಅದಕ್ಕೆ ಮಲಗೋದಿಲ್ಲ, ಮಲಗಿದ್ರೆ ಮಿನಿಮಮ್ ನನಗೆ 1.5 ಗಂಟೆ ಟೈಮ್ ಅಂತೂ ಬೇಕೇ ಬೇಕು ನಿದ್ದೆ, ಪ್ರಾಪರ್ ನಿದ್ದೆ. ಅದ್ರ ಮುಂಚೆ ಎಚ್ಚರ ಆಯಿತು ಅಂದರೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ ಅರ್ಥ, ಅವಾಗ ಮತ್ತೆ ತಲೆನೋವು ಬರುತ್ತೆ. ಸೊ ಎದ್ದು ಈಗ ನಾನು ನಿಮಗೆ ಹೈದ್ರಾಬಾದಿಂದ ಏನು ತೊಗೊಂಡೆ ಅಂತ ತೋರಿಸ್ಬೇಕಿತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು 3 ದಿನ. ಫಸ್ಟ್ ಡೇ ಚಾರ್ಮಿನಾರ್ ಹತ್ರ ಹೋಗಿದ್ವಿ. ಅಲ್ಲಿ ನನಗೆ ಶಾಪಿಂಗ್ ಎಲ್ಲನೂ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಎಲ್ಲನೂ ಸ್ಟ್ರೀಟ್ ಶಾಪಿಂಗು, ನನಗದು ಇಷ್ಟನೇ ಆಗಲಿಲ್ಲ. ನಾನು ಸ್ಟ್ರೀಟ್ ಶಾಪಿಂಗ್ ಮಾಡ್ತೀನಿ, ಮಾಡೋದಿಲ್ಲ ಅಂತಲ್ಲ, ಆದರೆ ಅಲ್ಲಿದ್ದ ಕ್ವಾಲಿಟಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ಟ್ರೀಟ್ ಶಾಪಿಂಗಲ್ಲಿ ಕೂಡ ಈಗ ಮಲ್ಲೇಶ್ವರಂಗೆ ಹೋದರೂ ಕೂಡ ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಆ ಥರ ಇದ್ದರೆ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸಾನುಗೂ ಕೂಡ ನ್ಯೂ ಇಯರ್ಗೆ ಶಾಪಿಂಗ್ ಮಾಡಬೇಕಿತ್ತು, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೆಕೆಂಡ್ ಡೇ ನಾವು ಫುಲ್ಲು ಮಾರ್ನಿಂಗ್ ಟು ನೈಟು ರಾಮೋಜಿ ಫಿಲ್ಮ್ ಸಿಟಿಯಲ್ಲೇ ಆಗೋಯ್ತು. ಅಲ್ಲಿ ನಾವು ಮನೆಗೆ ಅಂತೀನಿ ರೂಮ್ಗೆ ಬಂದಾಗ 11 ಗಂಟೆ. ಹಾಗಾಗಿ ಅವತ್ತು ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಥರ್ಡ್ ಡೇ ಜಾಸ್ತಿ ನಾವೇನು ಪ್ರೋಗ್ರಾಮ್ ಇಟ್ಟಿರಲಿಲ್ಲ. ಗೋಲ್ಕೊಂಡ ಫೋರ್ಟ್ಗೆ ಹೋಗಿ, ಮತ್ತು ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಿ, ಆಮೇಲೆ ಒಂದು ಸೀರೆ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಹೋಟೆಲ್ ಅವರೇನೆ ಕೆಲವೊಂದು ಅಂಗಡಿಗಳ ಹೆಸರು ಕೊಟ್ಟಿದ್ರು. ಇಲ್ಲಿಗೆ ಹೋಗಿ, ದೇ ಆರ್ ಸರ್ಟಿಫೈಡ್ ಜ್ಯುವೆಲರ್ಸ್, ಗೌರ್ನಮೆಂಟ್ ಸರ್ಟಿಫೈಡ್ ಜ್ಯುವೆಲರ್ಸ್ ಅವರು, ಮತ್ತು ಬಟ್ಟೆ ಶಾಪಿಂಗಿಗೂ ಅಷ್ಟೇ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಆ ಪ್ರೋಗ್ರಾಮ್ ಅವತ್ತಿತ್ತು. ಬಟ್ ಥರ್ಡ್ ಡೇ ನನಗೆ ಫುಡ್ ಇನ್ಫೆಕ್ಷನ್ ಆಗಿತ್ತಲ್ಲ, ಹಾಗಾಗಿ ನನಗೆ ಎಲ್ಲೂ ಹೋಗೋದಕ್ಕಾಗಲೇ ಇಲ್ಲ. ನಾನು ಅವತ್ತು ಟ್ರಾವೆಲ್ ಮಾಡಿ ಬಂದಿರೋದೇನೆ ಜಾಸ್ತಿ. ನನಗೇನಾದರೂ ಅದು ಮತ್ತೆ ಜಾಸ್ತಿ ಆಗಿದ್ದಿದ್ರೆ, ಸಿವಿಯರ್ ಆಗಿದ್ದಿದ್ರೆ, ನಾವು ಅವತ್ತು ಕ್ಯಾನ್ಸಲ್ ಮಾಡಿಕೊಂಡು ಮಾರನೇ ದಿನ ಬರಬೇಕಿತ್ತು. ಯಾಕಂದರೆ ಟ್ರೈನಲ್ಲಾದರೆ ನಮಗೆ ಟಾಯ್ಲೆಟ್ ಎಲ್ಲ ಸಿಗುತ್ತೆ, ಆದರೆ ಬಸ್ಸಲ್ಲಿ ನಮಗೆ ರೆಸ್ಟ್ ರೂಮು, ವಾಶ್ರೂಮ್ಗೆ ಕಾಯಬೇಕಲ್ವ, ಅವ್ರು ನಿಲ್ಲಿಸ್ದಾಗ್ಲೇ. ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ಹಾಗೆ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಫುಡ್ ಸ್ವಲ್ಪ ಕಂಟ್ರೋಲ್ ಮಾಡಿದೆ ನಾನು ಅವತ್ತು. ಹಾಗಾಗಿ ಓಕೆ, ಮ್ಯಾನೇಜಬಲ್ ಅನ್ನೋ ಥರ ಆಯಿತು. ನಾನು ಟ್ಯಾಬ್ಲೆಟ್ಸು ತೊಗೊಂಡಿದ್ದೆ. ಹಾಗಾಗಿ ನಾವು ಶಾಪಿಂಗಿಗೆ ಅಂದ್ಬಿಟ್ಟು ಎಲ್ಲೂ ಹೋಗಲಿಲ್ಲ. ನನಗೆ ಚಾರ್ಮಿನಾರ್ ಹತ್ರ ತುಂಬ ಅಂಗಡಿಗಳು ಕಾಣಿಸ್ತು ಪರ್ಲದು, ಆದರೆ ಅಲ್ಲಿ ತೊಗೊಳೋದು ಬೇಡ. ಈಗ ಡೂಪ್ಲಿಕೇಟ್ ಪರ್ಲು ಸಿಗುತ್ತೆ, ಲ್ಯಾಬ್ ಗ್ರೋನ್ ಕೂಡ ಸಿಗುತ್ತೆ, ನ್ಯಾಚುರಲ್ ಪರ್ಲ್ ಕೂಡ ಸಿಗುತ್ತೆ. ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ರಾಮೋಜಿ ಫಿಲ್ಮ್ ಸಿಟಿಗೆ ಹೋದಾಗ ಅಲ್ಲಿ ತೋರಿಸಿದ್ರು. ನಾನು ನಿಮಗೆ ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಒಂದು ಶಾರ್ಟ್ ಇದು ಇಷ್ಟೇ ಇತ್ತು ಅಂದ್ಕೊಳ್ಳಿ, ಅದಕ್ಕೆ ಅವರು 5,500 ಹೇಳಿದ್ರು. ಆಮೇಲೆ ಇನ್ನೂ ಒಂದು ದೊಡ್ಡದು 2 ಎಳೆದು ಇತ್ತು, 2 ಎಳೆ 3 ಎಳೆ ಏನೋ ಇತ್ತು. ಇಲ್ಲಿ ಡಾಲರ್ ಥರ ಇತ್ತು, ಅದು ಗೋಲ್ಡ್ ಪ್ಲೇಟೆಡ್ ಇತ್ತು. ಅದಕ್ಕೆ ಅವರು 10,000 ಹೇಳಿದ್ರು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಅನ್ನೋದಕ್ಕೆ, ಇದು ರೌಂಡ್ಗಿದೆ ನೋಡಿ,
ರೌಂಡ್ ಪರ್ಲ್ಸು ಜಾಸ್ತಿ ಕಾಸ್ಟ್ ಆಗುತ್ತೆ. ಇದು ಅನ್ಈವನ್ ಆಗಿದೆ, ಫ್ಲ್ಯಾಟ್ ಇರುತ್ತೆ, ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ಓವಲ್ ಶೇಪಲ್ಲಿ ಇರುತ್ತೆ, ಆ ಥರದಕ್ಕೆಲ್ಲ ನಿಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತ ಹೇಳಿದ್ರು. ಸೊ ಐ ಗಾಟ್ ಆನ್ ಐಡಿಯಾ. ಮಾರನೇ ದಿನ ನಾನು ಜ್ಯುವೆಲ್ರಿ ಅಂಗಡಿಗೆ ಹೋಗೋಣ, ಗೋಲ್ಡ್ ಹಾರನೇ ತೊಗೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಒಂದಿದೆ ಆಲ್ರೆಡಿ, ತೋರಿಸ್ತೀನಿ. ಇದು ಲಾಂಗ್ ಬ್ಯಾಕ್ ನನಗೆ ರಾಜೇಶ್ ಗಿಫ್ಟ್ ಮಾಡಿದರು. ಇದು ಏನಪ್ಪ ಅಂದರೆ ಕಿತ್ತೋಯ್ತು, ದಾರದಲ್ಲಿ ಪೋಣಿಸಿರ್ತಾರೆ. ಈಗ ನಾನು ಅಲ್ಲಿ 5,000 ನೋಡಿದೆ, 10,000 ನೋಡಿದೆ, ಅದು ಕೂಡ ದಾರದಲ್ಲೇ ಪೋಣಿಸಿರೋದು. ಅವರು ಆ ಗೋಲ್ಡ್ ಪ್ಲೇಟೆಡ್ ಏನು ಡಾಲರ್ ಇರುತ್ತೋ ಅದಕ್ಕೆ ಗ್ಯಾರಂಟಿ ಕೊಡೋದಿಲ್ಲ. ಆಮೇಲೆ ಪೋಣಿಸಿರ್ತಾರಲ್ವ, ಕಿತ್ತೋಗುತ್ತೆ ನೋಡಿ, ಈ ಥರ ದಾರದಲ್ಲಿ ಪೋಣಿಸಿರ್ತಾರೆ. ಇದು ಕಿತ್ತೋದ್ರೆ ನೀವು ಪೋಣಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಅದಕ್ಕೆ ಕಿತ್ತೋಗೋದಿಲ್ಲ ಅನ್ನೋ ಥರ ಅವರು ಗ್ಯಾರಂಟಿ ಕೊಡೋದಿಲ್ಲ. 10,000 5,000 ಆ ಥರ ಎಲ್ಲ ಕೊಟ್ಬಿಟ್ಟು ಈ ಥರ ಸುಮ್ಮನೆ ಎತ್ತಿಡಬೇಕಾಗತ್ತೆ. ಅದಕ್ಕೆ ನನಗೆ ಅಷ್ಟೊಂದು ಇದ್ರ ಮೇಲೆ ತುಂಬ ಪ್ರೀತಿ ಅನ್ನೋ ಥರ ಏನಿಲ್ಲ. ನೋಡಿ, ಕಿತ್ತೋಗಿರೋದು, ರಿಪೇರು ಮಾಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಹಾಗಾಗಿ ನಾನು ಅಲ್ಲಿ ಈ ಥರ ದಾರದಲ್ಲಿ ಪೋಣಿಸಿರೋದು ಬೇಡ, ಗೋಲ್ಡ್ ಜ್ಯುವೆಲ್ರಿ ನೋಡೋಣ ಅಂದ್ಬಿಟ್ಟು ಜ್ಯುವೆಲ್ರಿ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನಾನು ಅಂದ್ಕೊಂಡಿದ್ದೆ ನೋಡೋಣ ಅಂಥೇಳಿ, ಬಟ್ ಅವ್ರಿಗೆ ಯಾವಾಗ 10,000 ತನಕ ಇದೆ ಅಂದರು. ಇನ್ನು ಗೋಲ್ಡ್ ತೊಗೊಳ್ಳೋದೇ ಬೆಟರು, ನಮಗೆ ಲೈಫ್ ಲಾಂಗ್ ಇರುತ್ತೆ ಅಂತ ಅಂದ್ಕೊಂಡು ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಇಲ್ಲೇ ಬ್ಯಾಂಗ್ಳೂರಲ್ಲೇ ಎಲ್ಲಾದರೂ ತೊಗೊಳ್ತೀನಿ. ಸೊ ಈಗ ಈ ವ್ಲಾಗನ್ನು ಈ ಇನ್ಫಾರ್ಮೇಷನೊಂದಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಸುಮಾರು ಜನಕ್ಕೆ ಹೈದ್ರಾಬಾದ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಹೋಗಿ ಬರೋದಕ್ಕೆ, ನಿಮ್ಮದು ಬಜೆಟ್ ಎಷ್ಟಾಯಿತು ಅಂತ ಕೇಳಿದ್ರಿ. ಅದು ಕೂಡ ನಾನು ಡೀಟೇಲಾಗಿ ತಿಳಿಸ್ತೀನಿ. ಅಂದರೆ ಫ್ಯೂಚರಲ್ಲಿ ಯಾರಿಗಾದರೂ ಹೋಗಬೇಕು ಅಂದರೂ ಕೂಡ ಇದೊಂದು ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನು ಸಿಗಬೇಕು. ಹೇಗೆ ಬುಕ್ ಮಾಡೋದು, ಎಲ್ಲೆಲ್ಲಿ ಪ್ಲೇಸಸ್, ಯಾವ್ಯಾವ ಪ್ಲೇಸಸ್ ಇರುತ್ತೆ, ಅದನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡೋದು ಅಂತ ಡೀಟೇಲ್ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಈಗ ಈ ವ್ಲಾಗ್ನ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇದು ಸ್ವಲ್ಪ ಲೇಟಾಗಿ ಬಂದಿದೆ ಗೊತ್ತು, ಯಾಕೆ ಅಂದರೆ ಮಧ್ಯ ನಾನು ಕೂಡ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ. ಬಂದ ಮೇಲೆ 2 days ಒಂದ್ಸರಿ ಪೋಸ್ಟ್ ಮಾಡ್ತಿದ್ನಲ್ಲ, ಹಾಗಾಗಿ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ. ನಾನು ಅಲ್ಲೇ ಇದ್ದಾಗ ನನಗೇನು ಮಾಡೋಕ್ಕಾಗಲ್ಲ, ಬಂದ ಮೇಲೇ ಮಾಡೋಕ್ಕಾಗೋದು, ಹಾಗಾಗಿ ಲೇಟಾಗಿದೆ. ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗೂ ಇಲ್ಲ, ಬಟ್ ಯಾರಾದರೂ ಒಬ್ಬರು ಕೇಳಿರ್ತೀರ, ಅವ್ರಿಗೋಸ್ಕರ ಹೇಳಿದೆ ಅಂತ ಅಂದ್ಕೊಳ್ಳಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.